हरिः ओम्। व्यासाय भुवनाशाय श्रीशाय गुणराशये शुद्ध्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ದ್ರೌಪದಿ ದೇವಿಯ ಅವತಾರ ಆಯಿತು. ಆ ದ್ರೌಪದಿ ದೇವಿ ಒಳಗಡೆ ಪಾರ್ವತಿ, ಶಚಿ ಮತ್ತು ಶ್ಯಾಮಲ, ಉಷಾ ನಾಲ್ಕು ಜನರು ಕೂಡ ಇದ್ರು ಅಂತ. ಆ 4 ಜನ ಯಾಕೆ ದ್ರೌಪದಿಯ ದೇಹದಲ್ಲಿ ಸೇರಿಕೊಂಡಿದ್ದು ಅಂತ ಕೇಳಿದಾಗ ಆಚಾರ್ಯರು ಅದಕ್ಕೆ ಉತ್ತರವನ್ನು ಕೊಟ್ಟರು. ವಿಲಾಸಂ ದರ್ಶಯಾಮಾಸು ಬ್ರಹ್ಮಣ ಪಶ್ಯತು ಅಧಿಕಂ ಅಂತ ಆ 4 ಜನರು ಕೂಡ ಬ್ರಹ್ಮದೇವರ ಮುಂದೆ ವಯ್ಯಾರವನ್ನು ತೋರಿಸಿದರು. ಅದಕ್ಕೆ ಬ್ರಹ್ಮದೇವರು ಶಾಪವನ್ನು ಕೊಟ್ಟರು, ನಿಮಗೆ ಮನುಷ್ಯ ಜನ್ಮ ಬರಲಿ, ಆ ಮನುಷ್ಯ ಜನ್ಮದಲ್ಲಿ ಪರಪುರುಷ ಸ್ಪರ್ಶ ಆಗಲಿ ಅಂತ ಶಾಪವನ್ನು ಕೊಟ್ಟರು. ಇದು ಒಂದು ವಿಚಾರ. ಅದಕ್ಕೋಸ್ಕರ ಅವರೇನ್ ಮಾಡಿದ್ರು, ಭಾರತೀ ದೇವಿಯರ ಹತ್ತಿರ ಬಂದು 1000 ವರ್ಷಗಳ ಕಾಲ ಭಾರತೀ ದೇವಿಯರ ತಪಸ್ಸನ್ನು ಮಾಡಿ ನಮಗೆ ಮನುಷ್ಯ ಜನ್ಮ ಬರುತ್ತೆ, ಅದೇ ರೀತಿಯಾಗಿ ಪರಪುರುಷ ಸ್ಪರ್ಶ ಮಾಡುವಂತಹ ಪ್ರಸಂಗ ಬರುತ್ತೆ. ಆದರೆ ಆ ಸಂದರ್ಭದಲ್ಲಿ ನಾವು ವಾಯುದೇವರನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಸ್ಪರ್ಶ ಮಾಡುವಂತೆ ಆಗಬಾರದು. ವಾಯುದೇವರನ್ನು ಮಾತ್ರ ಸ್ಪರ್ಶ ಮಾಡಬೇಕು, ಅದರಿಂದಾಗಿ ನಮಗೆ ದೋಷ ಬರೋದಿಲ್ಲ. ಹಾಗಾಗಿ ನಾವೇ ಮಾಡ್ತೇವೆ, ನಿನ್ನಲ್ಲಿ ಸೇರಿಕೊಂಡು ಹುಡ್ತೇವೆ ಅಂತ ಕೇಳ್ಕೊಂಡ್ರು. ಇದು ಒಂದು ಶಾಪದ ಪ್ರಸಂಗ ಆಯಿತು. ಇನ್ನೊಂದು ಶಾಪ ಏನು ಅಂತಂದ್ರೆ, ಹಿಂದೆ ಇದೇ 4 ಜನ ಒಂದು ದೇಹದಲ್ಲಿ ಸೇರಿಕೊಂಡು ಬ್ರಹ್ಮದೇವರಿಗೆ ವಂಚನೆ ಮಾಡ್ಲಿಕ್ಕೆ, ತಮಾಷೆ ಮಾಡ್ಲಿಕ್ಕೆ ಅಂತ ಹೋಗಿದ್ರು. ಅದು ಯಾವಾಗ, ಎಷ್ಟು ಸಲ? 3 ಸಲ. ಮೊದಲನೇ ಸಲ ಮಾಡಿದಾಗ ಏನೋ ಇರ್ಲಿ ಅಂತ ಸುಮ್ಮನೆ ಇದ್ರು ಬ್ರಹ್ಮದೇವರು. 2ನೇ ಸಲವೂ ಮಾಡಿದ್ರು. 3ನೇ ಸಲವೂ ಈ ರೀತಿಯಾಗಿ ಮಾಡಿದಾಗ ಬ್ರಹ್ಮದೇವರು ಅವರಿಗೆ ಶಾಪವನ್ನು ಕೊಟ್ಟರು. ನೀವು ನನ್ನನ್ನ 3 ಸಲ ಮೋಸ ಮಾಡ್ಲಿಕ್ಕೆ ಅಂತ ಬಂದಿದ್ದೀರಿ, ತಮಾಷೆ ಮಾಡ್ಲಿಕ್ಕೆ ಅಂತ ಬಂದಿದ್ದೀರಿ. ಹಾಗಾಗಿ ನೀವು 3 ಸಲ ಮನುಷ್ಯರಾಗಿ ಹುಟ್ಟಿ, ಅಷ್ಟು ಮಾತ್ರ ಅಲ್ಲ, ಏಕದೇಹ ಮಾನುಷತ್ವಂ, ಒಂದೇ ಶರೀರದಲ್ಲಿ ಇದ್ದುಕೊಂಡು ನನ್ನನ್ನ ಮೋಸ ಮಾಡ್ಲಿಕ್ಕೆ ಅಂತ ಬಂದಿದ್ದೀರಿ. ಹಾಗಾಗಿ ನೀವು ಮನುಷ್ಯ ಜನ್ಮದಲ್ಲಿ ಒಂದೇ ದೇಹದಲ್ಲಿ ಇದ್ದು ಹುಟ್ಟುವಂತ ಪ್ರಸಂಗ ಬರಲಿ ಅಂತ ಶಾಪವನ್ನು ಕೊಟ್ಟಿರ್ತಾರೆ. ಅದೆಲ್ಲವನ್ನು ಕೂಡ ಭಾರತೀ ದೇವಿಯರ ಮುಂದೆ ಆ 4 ಜನ ಹೇಳಿಕೊಂಡು, ಚತುರ್ಷಪಿ ಯಥೋಸ್ಮಾಕಂ ಶಾಪದ್ವಯ ನಿಪೀತತಃ ಅಂತ, ನಮಗೆ 4 ಜನ್ಮ ಬರಲಿದೆ, ಆ 4 ಜನ್ಮದಲ್ಲಿಯೂ ಕೂಡ ನಾವು ನಿನ್ನ ಜೊತೆಗೆ ಒಂದೇ ದೇಹದಲ್ಲಿ ಇದ್ದುಕೊಂಡು ಹುಟ್ಟಬೇಕು. ಅದೇ ರೀತಿಯಾಗಿ ಇಲ್ಲಿ ವಾಯುದೇವರ ಸ್ಪರ್ಶ ಮಾತ್ರ ಆಗಬೇಕು. ಯಾಕೆ ಅಂತಂದ್ರೆ, ನಿನ್ನ ಜೊತೆಗೆ ಇದ್ರೆ ವಾಯುದೇವರ ಸ್ಪರ್ಶ ಮಾತ್ರ ಆಗುತ್ತೆ. ಯಾಕೆ? ನೇಮೋಯಂ ಹರೇರ್ಯಸ್ಮಾತ್ ಅನಾದಿರ್ ನಿತ್ಯೇವಚ ಅಂತ ನೀವಿಬ್ಬರು ಕೂಡ ನಿಯತ ದಂಪತಿಗಳು. ಹಾಗಾಗಿ ನಿನ್ನನ್ನು ವಾಯುದೇವರನ್ನು ಬಿಟ್ಟು ಬೇರೆ ಯಾರು ಕೂಡ ಸ್ಪರ್ಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನಿನ್ನ ಜೊತೆಗೆ ಸೇರಿಕೊಂಡೇ ಭೂಮಿಯ ಮೇಲೆ ಅವತಾರವನ್ನು ಮಾಡ್ತೇವೆ ಅಂತ ಆಗಿತ್ತು. ಇಂದು 117ನೇ ಶ್ಲೋಕದಿಂದಾಗಿ ಪ್ರಾರಂಭ. ಅತಸ್ತ್ವಯೈಕ ದೇಹಾನ್ನಃ ನಾಣ್ಯ ಆಪ್ನೋತಿ ಮಾರುತಾತ್ ಇತೀರಿತೆ ತಥೇತ್ಯುಕ್ತ್ವಾ ಪಾರ್ವತ್ಯಾದಿ ಯುತೈವಸ. ವಿಪ್ರಕನ್ಯಾ ಭವತ್ತತ್ರ ಚತಸ್ರಃ ಪಾರ್ವತೀಯುತಾಃ. ಪದಚ್ಛೇದ. ಅತಃ ತ್ವಯಾ ಏಕದೇಹಾನ್ ನಃ ನ ಅನ್ಯಃ ಆಪ್ನೋತಿ ಮಾರುತಾತ್ ಇತಿ ಈರಿತೆ ತಥಾ ಇತಿ ಉಕ್ತ್ವಾ ಪಾರ್ವತ್ಯಾಯುತ ಏವ ಸಾ ವಿಪ್ರಕನ್ಯಾ ಅಭವತ್ ತತ್ರ ಚತಸ್ರಃ ಪಾರ್ವತೀ
ಚತಸ್ರಃ ಪಾರ್ವತೀಯುತಃ. ಅತಃ ಹಾಗಾಗಿ ನಾವೇನ್ ಮಾಡಬೇಕು, ಆ ತ್ವಯ ನಿನ್ನೊಟ್ಟಿಗೆ ಏಕದೇಹ ಒಂದೇ ದೇಹದಲ್ಲಿ ಹುಟ್ಟಬೇಕು. ನಾವು 4 ಜನರು ಕೂಡ ನಿನ್ನೊಟ್ಟಿಗೆ ಸೇರಿಕೊಂಡು ಒಂದೇ ದೇಹದಲ್ಲಿ ಹುಟ್ಟಬೇಕು. ಆವಾಗ ಏನಾಗುತ್ತೆ, ಮಾರುತಾತ್ ಅನ್ಯ, ವಾಯುದೇವರನ್ನು ಬಿಟ್ಟು ಬೇರೆ ಯಾರು ಕೂಡ ನಮ್ಮನ್ನ ಸ್ಪರ್ಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಮ್ಮ ಪ್ರಾರ್ಥನೆಯನ್ನ ಆ 4 ಜನರು ಕೂಡ ಸೇರಿಕೊಂಡು ಭಾರತೀ ದೇವಿಯರ ಬಳಿ ಇಡ್ತಾರೆ. ಭಾರತೀ ದೇವಿ ಅವರ ಮೇಲಿನ ಕರುಣೆಯಿಂದಾಗಿ ತಥಾ ಇತಿ, ಹಾಗೆ ಆಗಲಿ ಎಂಬುದಾಗಿ ಅದಕ್ಕೆ ಒಪ್ಕೊಳ್ತಾಳೆ. ಹೀಗೆ ಭಾರತೀ ದೇವಿಯರು ಮೊದಲ ಜನ್ಮ ಯಾವುದು ಅಂತಂದ್ರೆ ಪಾರ್ವತ್ಯಾದಿಯುತ, ಪಾರ್ವತಿ, ಉಷಾ ಮತ್ತು ಶ್ಯಾಮಲ, ಶಚಿದೇವಿ ಈ 4 ಜನರೊಂದಿಗೆ ಸೇರಿಕೊಂಡು ಒಬ್ಬ ವಿಪ್ರ ಕನ್ಯೆಯಾಗಿ ಬ್ರಾಹ್ಮಣನ ಮಗಳಾಗಿ ಹುಟ್ಟಿದರು. ತ್ರೇತಾಯುಗದಲ್ಲಿ ಹನುಮಂತ ದೇವರು ಅವತಾರ ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣನ ಮಗಳಾಗಿ ಅವರು ಹುಡ್ತಾರೆ. ಹೀಗೆ ವಿಪ್ರ ಕನ್ಯಾ ಅಭವತ ತತ್ರ ಚತಸ್ರಃ ಪಾರ್ವತೀಯುತಃ, ಪಾರ್ವತಿ ಮೊದಲಾದಂತಹ 4 ದೇವಿಯರೊಂದಿಗೆ ಸೇರಿಕೊಂಡು ಭಾರತೀ ದೇವಿ ಅಲ್ಲಿ ಒಬ್ಬ ಬ್ರಾಹ್ಮಣನ ಮಗಳಾಗಿ ಹುಟ್ಟಿದಳು. ಮುಂದೆ ಏಕದೇಹ ಸ್ಥಿತಾಶ್ಚಕ್ರು ಗಿರೀಶಾಯ ತಪೋಮಹತ್ ತದ್ದೇಹಸ್ಥಾ ಭಾರತೀತು ರುದ್ರದೇಹ ಸ್ಥಿತಂ ಹರಿಂ ತೋಷಯಾಮಾಸ ತಪಸ ಕರ್ಮೈಕ್ಯಾರ್ಥಂ ಧೃತವ್ರತ. ಪದಚ್ಛೇದ. ಏಕದೇಹ ಸ್ಥಿತಾಃ ಚಕ್ರುಃ ಗಿರೀಶಾಯ ತಪಃ ಮಹತ್ ತದ್ದೇಹಸ್ಥಾ ಭಾರತೀ ತು ರುದ್ರದೇಹ ಸ್ಥಿತಂ ಹರಿಂ ತೋಷಯಾಮಾಸ ತಪಸಾ ಕರ್ಮೈಕ್ಯಾರ್ಥಂ ಧೃತವ್ರತ. ಹೀಗೆ 4 ಜನ ಮತ್ತು ಭಾರತೀ ದೇವಿ ಇವರು ಒಬ್ಬ ವಿಪ್ರ ಕನ್ಯೆಯಾಗಿ ಶಿವ ಎನ್ನುವಂತ ಒಬ್ಬ ಬ್ರಾಹ್ಮಣನ ಮಗಳಾಗಿ ಹುಟ್ಟಿದರು. ಹೀಗೆ ಏಕದೇಹ ಸ್ಥಿತ, ಒಂದೇ ದೇಹದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಆವಾಗಿನಾದ್ರೂ ಅವರು ಗಿರೀಶಾಯ ತಪೋಮಹತ್, ರುದ್ರದೇವರನ್ನು ಕುರಿತು ಉಗ್ರವಾದಂತಹ ತಪಸ್ಸನ್ನು ಮಾಡಿದರು. ಸರಿ, ಶಚಿಯಾಗಲಿ, ಶ್ಯಾಮಲ, ಉಷಾ, ಪಾರ್ವತಿ ರುದ್ರದೇವರಿಗಿಂತ ಯೋಗ್ಯತೆಯಲ್ಲಿ ಕಡಿಮೆಯವರು, ಚಿಕ್ಕವರು. ಹಾಗಾಗಿ ಅವರು ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿದರೆ ಅದು ಸರಿ. ಆದರೆ ರುದ್ರದೇವರಿಗಿಂತ ಅತ್ಯಂತ ಎತ್ತರದ ಸ್ಥಾನ ಯಾರದು? ಭಾರತೀ ದೇವಿಯರದ್ದು. ಹಾಗಾಗಿ ಭಾರತೀ ದೇವಿಯರು ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡೋದು ಎಷ್ಟು ಉಚಿತ ಅಂತ ಪ್ರಶ್ನೆ ಮಾಡಿಕೊಂಡು ಆಚಾರ್ಯ ಹೇಳ್ತಾರೆ, ತದ್ದೇಹಸ್ಥ ಭಾರತೀ ಇತ್ತು, ಆ ದೇಹದಲ್ಲಿದ್ದಂತಹ ಭಾರತೀ ದೇವಿ ಆಗ್ಬೇಕಾದ್ರೆ ರುದ್ರದೇವರ ಕುರಿತು ತಪಸ್ಸನ್ನು ಮಾಡಲಿಲ್ಲ ಅಂತೆ. ಮತ್ತೆ ಮಾಡಿದವರು ರುದ್ರದೇಹ ಸ್ಥಿತಂ ಹರಿಂ, ರುದ್ರದೇವರ ಅಂತರ್ಯಾಮಿಯಾದಂತಹ ಪರಮಾತ್ಮನನ್ನು ಕುರಿತು ತಪಸ್ಸನ್ನು ಮಾಡಿದರು. ಹೀಗೆ ತೋಷಯಾಮಾಸ ತಪಸ್ಸನ್ನು ಮಾಡಿ ಅವರೆಲ್ಲರೂ ಕೂಡ ರುದ್ರಾಂತರ್ಯಾಮಿಯಾದಂತಹ ಪರಮಾತ್ಮನ ಒಂದು ಸಂತೋಷಕ್ಕೆ ಕಾರಣ ಆದ್ರು. ಸರಿ, ಉಳಿದ 4 ಜನ ತಪಸ್ಸನ್ನು ಮಾಡಲಿ. ಭಾರತೀ ದೇವಿ ತಪಸ್ಸನ್ನು ಮಾಡುವಂತಹ ಪ್ರಸಂಗವಾದ್ರೂ ಏನಿತ್ತು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಕರ್ಮೈಕ್ಯಾರ್ಥಂ. 5 ಜನ ಒಂದು ಶರೀರದಲ್ಲಿ ಇದ್ದಾರೆ. 5 ಜನ ಒಂದು ಶರೀರದಲ್ಲಿ ಇದ್ದಾರೆ. 5 ಜನ ಒಂದೊಂದು ಕಾರ್ಯವನ್ನು ಮಾಡ್ಲಿಕ್ಕೆ ಶುರು ಮಾಡಿದರೆ ಆ ದೇಹದ ಗತಿ ಮತ್ತು ಮನಸ್ಸಿನ ಗತಿ ಹೇಳಲಿಕ್ಕೆ ಅಸಾಧ್ಯ, ಛಿದ್ರವಾಗಿ ಹೋಗಿಬಿಡುತ್ತೆ. ಹಾಗಾಗಿ ಆ ರೀತಿಯಾದಂತಹ ಅನಾಹುತಗಳಾಗಬಾರದು ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಕರ್ಮ ಐಕ್ಯಾರ್ಥಂ, 5 ಜನ ಸೇರಿಕೊಂಡು ಒಂದೇ ಕರ್ಮವನ್ನ ಮಾಡಬೇಕು. ಅದರಿಂದಾಗಿ ಮನಸ್ಸು ನಿಧಾನವಾಗಿರುತ್ತೆ, ಶರೀರವು ಸರಿಯಾಗಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ
5 ಜನ ಒಂದೇ ಕರ್ಮವನ್ನು ಮಾಡಬೇಕು ಎಂತಹ ಒಂದು ಉದ್ದೇಶದಿಂದಾಗಿ ಕರ್ಮ ಐಕ್ಯಕ್ಕೋಸ್ಕರ ಭಾರತೀ ದೇವಿ ರುದ್ರದೇವರ ಅಂತರ್ಯಾಮಿಯಾದಂತಹ ಪರಮಾತ್ಮನನ್ನು ಕುರಿತು ತಪಸ್ಸನ್ನು ಮಾಡಿದ್ರು. ಉಳಿದ 4 ಜನ ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿದ್ರು. ಇದು ಯಾವಾಗ? ಮೊದಲನೇ ಜನ್ಮ ವಿಪ್ರಕನ್ಯೆಯಾಗಿದ್ದಾಗ. ಮುಂದೆ ತಸ್ಯೈಸ ರುದ್ರದೇಹಸ್ಥೋ ಹರಿಷ್ಪ್ರಾದಾತ್ ವರಂ ಪ್ರಭು ಅನಂತತೋಷಣಂ ವಿಷ್ಣೋಃ ಸ್ವಭರ್ತ್ರ ಸಹಜನ್ಮಸು. ಸರ್ವೇಷ್ವಪೀತಿ ಚಾನ್ಯಾಸಾಂ ದದೌ ಶಂಕರ ಏವ ಚ ವರಂ ಸ್ವಭರ್ತೃ ಸಂಯೋಗಂ ಮಾನುಷೇಷ್ವಪಿ ಜನ್ಮಸು. ಪದಚ್ಛೇದ. ತಸ್ಯೈ ಸಹ ರುದ್ರದೇಹಸ್ಥಃ ಹರಿಃ ಪ್ರಾದಾತ್ ವರಂ ಪ್ರಭುಃ ಅನಂತತೋಷಣಂ ವಿಷ್ಣೋಃ ಸ್ವಭರ್ತ್ರ ಸಹ ಜನ್ಮಸು ಸರ್ವೇಷು ಅಪಿ ಇತಿ ಚ ಅನ್ಯಾಸಾಂ ದದೌ ಶಂಕರಃ ಏವ ಚ ವರಂ ಸ್ವಭರ್ತ್ರ ಸಂಯೋಗಂ ಮಾನುಷೇಷು ಅಪಿ ಜನ್ಮಸು. 5 ಜನ ತಪಸ್ಸನ್ನು ಮಾಡಿದ್ರು. ಯಾಕೆ ತಪಸ್ಸು ಮಾಡಿದ್ರು? ಯೋಗ್ಯವಾದಂತಹ ವರ ಬೇಕು ಅಂತ. ಮತ್ತು ಅವರೆಲ್ಲರೂ ಕೂಡ ದೇವತೆಗಳು, ದೇವತಾ ಸ್ತ್ರೀಯರು. ಹಾಗಾಗಿ ತಮಗೆ ಬ್ರಹ್ಮದೇವರು ಕೊಟ್ಟಂತಹ ಶಾಪ ಏನು? ಪರಪುರುಷ ಸ್ಪರ್ಶ ಆಗಲಿ ಅಂತ. ಅವರೇನ್ ಮಾಡಿದ್ರು? ತಮ್ಮ ತಮ್ಮ ಪತಿಯ ಸ್ಪರ್ಶ ತಮಗೆ ಆಗಬೇಕು ಅಂತ ಅವರು ತಪಸ್ಸನ್ನು ಮಾಡಿದ್ರು. ನಮಗೆ ಈ ಒಂದು ಏನು ವಿಚಾರವನ್ನು ಕೇಳ್ತಾ ಇದ್ವಿ ನಿನ್ನೆಯಿಂದ, ಈ ವಿಚಾರವನ್ನ ದ್ರೌಪದಿಯ ಜನ್ಮ ಅದರಲ್ಲಿ ಎಲ್ಲ ಅವರು ಸೇರಿಕೊಂಡಿದ್ದು, ಈ ಎಲ್ಲ ವಿಚಾರದ ಒಂದು ಕನ್ಕ್ಲೂಷನ್ ಆಗೋದು ಇನ್ನೊಂದು 30 ಶ್ಲೋಕ ಆದ ಮೇಲೆ. ಒಂದು ಸುಮಾರು 40-50 ಶ್ಲೋಕಗಳಲ್ಲಿ ಒಂದು ಗಂಭೀರವಾದಂತಹ ವಿಚಾರವನ್ನ ಆಚಾರ್ಯರು ಹೇಳ್ತಾ ಹೋಗ್ತಾರೆ. ಅದನ್ನು ಪೂರ್ತಿಯಾಗಿ ನೋಡಿದಾಗ ನಮಗೆ ಈ ವಿಚಾರ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಕೊನೆಗೊಂದ್ಸಲ ಈ ವಿಚಾರವನ್ನು ಪೂರ್ತಿಯಾಗಿ ಹೇಳ್ತೇನೆ. ಹೀಗೆ ಅವರು ತಪಸ್ಸನ್ನ ಮಾಡಿದ್ರು. ತಪಸ್ಸನ್ನು ಮಾಡಿದಾಗ ಬ್ರಹ್ಮದೇವರು ರುದ್ರದೇವರು ಅವರಿಗೆ ವರವನ್ನು ಕೊಟ್ಟರು ಅಂತ. ಮೊದಲನೇದಾಗಿ ಭಾರತೀ ದೇವಿಗೆ ರುದ್ರದೇಹಸ್ಥ ಹರಿಹಿ, ರುದ್ರದೇವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮ ವರವನ್ನು ಕೊಟ್ಟ. ಏನಂತ ಕೊಟ್ಟ? ಸ್ವಭರ್ತ್ರ ಸಹ ಜನ್ಮಸು ಅನಂತತೋಷಣಂ ವಿಷ್ಣೋಹೋ. ಸ್ವಭರ್ತ್ರ ತನ್ನ ಗಂಡನೊಂದಿಗೆ ಸೇರಿಕೊಂಡು, ಅರ್ಥಾತ್ ವಾಯುದೇವರೊಂದಿಗೆ ಸೇರಿಕೊಂಡು ಎಲ್ಲಾ ಜನ್ಮಗಳಲ್ಲಿಯೂ ಕೂಡ ವಿಷ್ಣೋಹು ಅನಂತ ತೋಷಣಂ, ಪರಮಾತ್ಮನಿಗೆ ವಿಶೇಷವಾದಂತಹ ಆನಂದವನ್ನ ನೀಡಬೇಕು, ತೃಪ್ತಿಯನ್ನು ಪಡಿಸಬೇಕು ಅಂತ. ಅಂದ್ರೆ ಭಾರತೀ ದೇವಿಯರು, ಹಿಂದೆ ನಾವು ಭೀಮಸೇನ ದೇವರ ವಿಚಾರವನ್ನು ಕೇಳಬೇಕಾದ್ರೆ ಭೀಮಸೇನ ದೇವರು ಯಾರ ಹತ್ತಿರವೂ ಏನನ್ನು ಕೇಳ್ತಾ ಇರಲಿಲ್ಲ, ಕೊನೆಗೆ ಪರಮಾತ್ಮನ ಹತ್ತಿರವೂ ಏನನ್ನು ಕೇಳದೇ ಇರುವಂತಹ ರುಜಿಯೋಗಿಗಳು. ಭಾರತೀ ದೇವಿಯರು ಅಷ್ಟೇ. ಹಾಗಾಗಿ ಭಾರತೀ ದೇವಿಯರು ಬೇರೆ ಏನು ವರವನ್ನು ಕೇಳಿಲ್ಲ, ಪರಮಾತ್ಮ ನಿನ್ನನ್ನು ತೃಪ್ತಿಪಡಿಸಬೇಕು ಅಷ್ಟೇ ಅಂತ. ಹಾಗಾಗಿ ಪರಮಾತ್ಮ ವರವನ್ನು ಕೊಟ್ಟ, ಎಲ್ಲಾ ಜನ್ಮಗಳಲ್ಲಿಯೂ ಕೂಡ ನಿನ್ನ ಪತಿಯೊಟ್ಟಿಗೆ ಸೇರಿಕೊಂಡು ನನ್ನ ವಿಶೇಷವಾದಂತಹ ಆನಂದಕ್ಕೆ ಕಾರಣಳಾಗು ಅಂತ. ಇಷ್ಟ ಆಯಿತು. ಇನ್ನು 4 ಜನ ಇದ್ದಾರೆ, ಪಾರ್ವತಿ, ಶಚಿ, ಶ್ಯಾಮಲ ಮತ್ತು ಉಷಾ. ಇವರಿಗೆ ಏನಂತ ವರ ಕೊಟ್ರು? ಸರ್ವೇಶ್ವಪೀತಿ ಚಾನ್ಯಾಸಾಂ, ಉಳಿದವರಿಗೆ ಉಳಿದ ಜನ್ಮಗಳಲ್ಲಿ ಸ್ವಭರ್ತೃ ಸಂಯೋಗಂ, ನಿಮ್ಮ ಗಂಡಂದಿರನ್ನ ಸಂಗ ಮಾಡುವಂತಹ ವರವನ್ನು ಕೊಟ್ರು. ಯಾರು? ರುದ್ರದೇವರು.
ಭಾರತೀ ದೇವಿಗೆ ರುದ್ರಾಂತರ್ಯಾಮಿಯಾದಂತಹ ಪರಮಾತ್ಮ ಏನು ವರ ಕೊಟ್ಟ, ಎಲ್ಲ ಜನ್ಮಗಳಲ್ಲಿ ಪತಿಯೊಂದಿಗೆ ಸೇರಿಕೊಂಡು ನನ್ನ ಸಂತೋಷಕ್ಕೆ ಕಾರಣಳಾಗು, ನನಗೆ ತೃಪ್ತಿಕರವಾದಂತಹ ಕಾರ್ಯಗಳನ್ನ, ಉತ್ತಮವಾದಂತಹ ಕಾರ್ಯಗಳನ್ನ ಮಾಡುವಂತ ವರವನ್ನು ಕೊಟ್ಟು, ರುದ್ರದೇವರು ಉಳಿದವರಿಗೆ ಮನುಷ್ಯರಾಗಿ ಹುಟ್ಟಿದಾಗ ನಿಮ್ಮ ನಿಮ್ಮ ಗಂಡಂದಿರ ಸಮಾಗಮ ಆಗಲಿ, ಸಂಘ ಆಗಲಿ ಎನ್ನುವಂತಹ ವರವನ್ನ ಕೊಟ್ಟರು. ವಾಸ್ತವಿಕವಾಗಿ ಇದೇನಾಗುತ್ತೆ, ಬ್ರಹ್ಮದೇವರಿಗೆ ಕೊಟ್ಟಂತಹ, ಬ್ರಹ್ಮದೇವರು ಕೊಟ್ಟಂತಹ ಶಾಪಕ್ಕೆ ವಿರುದ್ಧವಾದಂತಹ ವರ. ಬ್ರಹ್ಮದೇವರು ಪರಪುರುಷ ಸ್ಪರ್ಶ ಆಗಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇವರೇನಂತ ವರ ಕೊಟ್ಟರು, ರುದ್ರದೇವರು ನಿಮಗೆ ನಿಮ್ಮ ನಿಮ್ಮ ಪತಿ ಸಮಾಗಮ ಆಗಲಿ ಅಂತ ವರವನ್ನ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಮಗೆ ಮುಂದೆ ಕನ್ಕ್ಲೂಷನ್ ಸಿಗುತ್ತೆ. ಇದಕ್ಕೆ ಪ್ರತಿಯಾಗಿ ಮುಂದೆ ಬ್ರಹ್ಮದೇವರು ರುದ್ರದೇವರಿಗೆ ಶಾಪವನ್ನು ಕೊಡ್ತಾರೆ. ಎಷ್ಟೆಲ್ಲ ಆಗುತ್ತೆ ಅದನ್ನ ಮುಂದೆ ನೋಡೋಣ. ಒಟ್ಟಿನಲ್ಲಿ ಪ್ರಸ್ತುತ ಬ್ರಹ್ಮದೇವರು ಆ ರೀತಿಯಾಗಿ ಶಾಪವನ್ನು ಕೊಟ್ಟರು. ಅದಕ್ಕೆ ಪ್ರತಿಯಾಗಿ ರುದ್ರದೇವರು ನಿಮ್ಮ ಪತಿ ಸಮಾಗಮ ಆಗಲಿ ಎಂಬುದಾಗಿ ವರವನ್ನ ಕೊಟ್ಟರು. ಇದರಲ್ಲಿ ವ್ಯಾಖ್ಯಾನಕಾರರಲ್ಲಿ ಕೆಲವರು ಏನಂತ ಹೇಳ್ತಾರೆ ಅಂತಂದ್ರೆ, ಎಲ್ಲ ಜನ್ಮಗಳಲ್ಲಿಯೂ ಕೂಡ, ಅರ್ಥಾತ್ ಅವರಿಗೆ ಒಟ್ಟು 4 ಜನ್ಮ, 4 ಜನ್ಮದಲ್ಲಿ ಈ ಜನ್ಮದಲ್ಲಂತರೂ ಪತಿ ಸಮಾಗಮ ಇಲ್ಲ. ಅಂದ್ರೆ ವಿಪ್ರಕನ್ಯೆಯಾಗಿ ಹುಟ್ಟಿದಾಗ ಅವರು ಬ್ರಹ್ಮಚಾರಿಯಾಗಿ ಇರ್ತಾರೆ. ಹಾಗಾಗಿ ಉಳಿದ ಜನ್ಮಗಳಲ್ಲಿ ನಿಮ್ಮ ನಿಮ್ಮ ಪತಿಗಳ ಸಮಾಗಮ ಆಗಲಿ ಅಂತ ವರವನ್ನು ಕೊಟ್ರು ಅಂತ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ. ಇನ್ನು ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ, ಉಳಿದ ಜನ್ಮಗಳಲ್ಲಿ ಒಂದು ಜನ್ಮ, ಎಲ್ಲಾ ಜನ್ಮಗಳಲ್ಲಿ ಅಲ್ಲ, ಒಂದು ಜನ್ಮದಲ್ಲಿ ಮಾತ್ರ ನಿಮ್ಮ ನಿಮ್ಮ ಪತಿ ಸಮಾಗಮ ಆಗಲಿ ಅಂತ ವರವನ್ನು ಕೊಟ್ಟರು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಮನುಷ್ಯರಾಗಿ ಹುಟ್ಟಿದಾಗ ನಿಮ್ಮ ಪತಿಯ ಸಮಾಗಮ, ಪತಿಯ ಸ್ಪರ್ಶ ನಿಮಗೆ ಆಗಲಿ ಅಂತ ರುದ್ರದೇವರು ವರವನ್ನು ಕೊಟ್ರು. ಮುಂದೆ ತತಸ್ತದೈವ ದೇಹಂ ತಾಂ ವಿಸೃಜ್ಯ ನಲನಂದಿನಿ ಬಭೂವುರಿಂದ್ರಸೇನೀತಿ ದೇಹೈಕ್ಯೇನ ಸುಸಂಗತಾಃ. ಪದಚ್ಛೇದ. ತತಃ ತದಾ ಏವ ದೇಹಂ ತಾಃ ವಿಸೃಜ್ಯ ನಲನಂದಿನಿ ಬಭೂವುಃ ಇಂದ್ರಸೇನಾ ಇತಿ ದೇಹೈಕ್ಯೇನ ಸುಸಂಗತಾಃ. ತತ್ಕ್ಷಣದಲ್ಲಿ, ತದೈವ ಆಗಲೇನೆ, ಅಂದ್ರೆ ಯಾವಾಗ ರುದ್ರದೇವರು ವರವನ್ನು ಕೊಟ್ಟಲ್ಲ ತಕ್ಷಣದಲ್ಲಿ ಆ ಎಲ್ಲ ದೇವಿಯರು ಕೂಡ ತಾಂ ದೇಹಂ ವಿಸೃಜ್ಯ, ಆ ಒಂದು ವಿಪ್ರಕನ್ಯಾ ದೇಹವನ್ನ ಅವರೇನ್ ಮಾಡಿದ್ರು, ಬಿಟ್ಟರು. ಅರ್ಥಾತ್ ಅದನ್ನು ತೊರೆದು ಅವರೇನಾದ್ರು ಮುಂದೆ ನಲನಂದಿನಿ ಬಭೂವುಹು ಇಂದ್ರಸೇನಾ. ನಲನಂದಿನಿ, ನಾವೇನು ಪ್ರಸಿದ್ಧವಾಗಿ ದಮಯಂತಿಯರು ಅಂತ ಕೇಳ್ತೇವಲ್ಲ, ಆ ದಮಯಂತಿಯರ ಮಗಳಾಗಿ ಇಂದ್ರಸೇನಾ ಎನ್ನುವಂತಹ ಹೆಸರಿನಿಂದಾಗಿ ಹುಟ್ಟಿದರು. ಅರ್ಥಾತ್ ಅಲ್ಲೂ ಕೂಡ ಸೇಮ್ 5 ಜನವೂ ಕೂಡ ಇಂದ್ರಸೇನಾ ಎನ್ನುವಂತಹ ದೇಹದಲ್ಲಿ ಸೇರಿಕೊಂಡು ಅಲ್ಲಿ ದಮಯಂತಿಯರ ಮಗಳಾಗಿ ಹುಟ್ಟಿದರು. ಹೀಗೆ ವಿಪ್ರಕನ್ಯಾ ಎನ್ನುವುದು ಏನು ಮೊದಲ ಜನ್ಮ, ಇಂದ್ರಸೇನಾ ಅನ್ನೋದು ಎರಡನೇ, ಅಂದ್ರೆ ನಲನಂದಿನಿ, ನಳನ ಮಗಳಾಗಿ ಇಂದ್ರಸೇನಾ ಅಂತ ಅವಳು ಅವತಾರ ಮಾಡಿದರು ಅಂತ ಇದು ಎರಡನೇ ಜನ್ಮ. ಇಲ್ಲೂ ಕೂಡ ವ್ಯಾಖ್ಯಾನಕಾರರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಅಂದ್ರೆ ವಾದಿರಾಜರು ಏನಂತ ಹೇಳ್ತಾರೆ ಅಂತಂದ್ರೆ, ಅವರ ಪ್ರಕಾರ ಮೊದಲ ಜನ್ಮ ವಿಪ್ರಕನ್ಯೆ, ಎರಡನೇ ಜನ್ಮ ನಲನಂದಿನಿ ಅಂತ, ಮೂರನೇ ಜನ್ಮ ಇಂದ್ರಸೇನಾ ಅಂತ ಇನ್ನೊಂದು, 4ನೇ ಜನ್ಮ ದ್ರೌಪದಿ ಅಂತ. ಇದು ಅವರ ಅಭಿಪ್ರಾಯ. ಉಳಿದ ವ್ಯಾಖ್ಯಾನಕಾರರು ಅಂದ್ರೆ ತಾಮ್ರಪರ್ಣಿಯಾಚಾರ್ಯರಾಗಲಿ ಅಥವಾ ಜನಾರ್ದನಾಚಾರ್ಯರಾಗಲಿ, ಅವರ ವ್ಯಾಖ್ಯಾನದ ಅಭಿಪ್ರಾಯ ಅಂತಂದ್ರೆ, ಮೊದಲ ಜನ್ಮ ವಿಪ್ರಕನ್ಯೆ, ಎರಡನೇ ಜನ್ಮ ಈ ನಲನಂದಿನಿಯೇನೆ ಇಂದ್ರಸೇನಾ ಅಂತ, ಮೂರನೇ ಜನ್ಮ ದ್ರೌಪದಿ, 4ನೇ ಜನ್ಮ ಯಾವುದು ಅಂತಂದ್ರೆ, ಮುಂದೆ 32ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಆಚಾರ್ಯರು ಒಂದು ಮಾತನ್ನ ಹೇಳ್ತಾರೆ. ಅಲ್ಲಿ ಏನಂತ, ತದೈವ ಕೃಷ್ಣ ಭುವಿ ಸಂಪ್ರಜಾತ ಅಂತ ದ್ರೌಪದಿ ದೇವಿ
ಆವಾಗ ಹುಟ್ಟಿದಳು ಅಂದ್ರೆ ಮಧ್ವಾಚಾರ್ಯರ ಅವತಾರ ಕಾಲದಲ್ಲಿ ಹುಟ್ಟಿದಳು ಅಂತ ಹೇಳ್ತಾರೆ. ಹುಟ್ಟಿ ಅಸುರ ಮೋಹನವನ್ನು ಮಾಡಿದಳು ಅಂತ ಹೇಳ್ತಾರೆ. ಅಲ್ಲಿ ಅಂದ್ರೆ ಆ ದ್ರೌಪದಿ ದೇವಿ ಯಾರು ಹುಟ್ಟಿದರಲ್ಲ ಅವರೇ ಕಲ್ಯಾಣಿ ದೇವಿ ಅಂತ ಅನೇಕರ ಅಭಿಪ್ರಾಯ. ಹುಟ್ಟಿದಲ್ಲಿ ಅವಾಗ್ಲಂತೂ ಸ್ಪಷ್ಟವಾಗಿ ಆಚಾರ್ಯರು ಆ ದ್ರೌಪದಿ ದೇವಿ ಹುಟ್ಟಿದಳು ಅಂತ ಹೇಳ್ತಾರೆ, ಯಾರು ಅಂತ ಹೇಳೋದಿಲ್ಲ. ಹಾಗಾಗಿ ಉಳಿದ ವ್ಯಾಖ್ಯಾನಕಾರರ ಅಭಿಪ್ರಾಯದ ಪ್ರಕಾರ ಒಟ್ಟು 4 ಜನ್ಮ ಆಗಬೇಕು. ವಿಪ್ರಕನ್ಯಾ, ಇಂದ್ರಸೇನ, ದ್ರೌಪದಿ ಮತ್ತು ಕಲಿಯುಗದಲ್ಲಿ ಅವತಾರ ಮಾಡುವಂತಹ ಒಂದು ರೂಪ ಅಂತ. ವಾದಿರಾಜರ ಪ್ರಕಾರ ವಿಪ್ರಕನ್ಯಾ, ನಲನಂದಿನಿ, ಇಂದ್ರಸೇನ, ದ್ರೌಪದಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹೀಗೆ 2 ಅಭಿಪ್ರಾಯಗಳು ಈ ಒಂದು ವಿಚಾರದಲ್ಲಿ ಇದ್ದಾವೆ. ಒಟ್ಟಿನಲ್ಲಿ ಇಲ್ಲಂತರೂ ಆ ನಲನಂದಿನಿ ನಲರ ಮಹಾರಾಜನ ಮಗಳಾಗಿ ಇಂದ್ರಸೇನ ಎಂಬುದೇ ಪ್ರಖ್ಯಾತಳಾಗಿ ಅವರು ಅಲ್ಲಿ 5 ಜನರು ಕೂಡ ಹುಟ್ಟಿದರು. ಮುಂದೆ ತದಾಸೀನ್ ಮುದ್ಗಲೋ ನಾಮ ಮುನಿಸ್ತಪಸಿ ಸಂಸ್ಥಿತಃ ಚಕಮೇ ಪುತ್ರಿಕಾಂ ಬ್ರಹ್ಮ. ಇತ್ಯಶೃಣೋತ್ಸ ಕಥಾಂತರೇ. ಅಪಾಹಸತ್ ಸೋಬ್ಜಯೋನಿಂ. ಶಶಾಪೈನಂ ಚತುರ್ಮುಖಃ. ಭಾರತ್ಯಾದ್ಯಾಃ ಪಂಚದೇವೀಃ ಗಚ್ಚಮಾನಿನ್ ನಭೂತಯೇ. ಪದಚ್ಛೇದ. ತದಾ ಆಸೀತ್ ಮುದ್ಗಲಃ ನಾಮ ಮುನಿಃ ತಪಸಿ ಸಂಸ್ಥಿತಃ ಚಕಮೇ ಪುತ್ರಿಕಾಂ ಬ್ರಹ್ಮ ಇತಿ ಅಶೃಣೋತ್ ಸಹ ಕಥಾಂತರೆ. ಅಪಾಹಸತ್ ಸಹ ಅಬ್ಜಯೋನಿಂ ಶಶಾಪ ಏನಂ ಚತುರ್ಮುಖಃ ಭಾರತ್ಯಾದ್ಯಾಃ ಪಂಚ ದೇವೀಃ ಗಚ್ಚ ಮಾನಿನ್ ನ ಭೂತಯೇ. ಮತ್ತಿನ್ನೊಂದು ಕತೆ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಅಂದ್ರೆ ನಳನ ಮಗಳಾಗಿ ಆ 5 ಜನ ಹುಟ್ಟಿದಂತಹ ಸಂದರ್ಭದಲ್ಲಿ ಒಬ್ಬ ಋಷಿ ಇದ್ದ. ಮುದ್ಗಲೋ ನಾಮ ಮುದ್ಗಲ ಎನ್ನುವಂತ ಒಬ್ಬ ಋಷಿ. ಅವನು ತಪಸಿ ಸಂಸ್ಥಿತ, ಒಳ್ಳೆ ತಪಸ್ಸನ್ನು ಮಾಡ್ತಾ ಇದ್ದ. ಒಂದು ಸಂದರ್ಭದಲ್ಲಿ ಅವನು ಒಂದು ಕಥೆಯನ್ನ ಕೇಳಿದ, ಪುರಾಣವನ್ನು ಕೇಳ್ತಾ ಇದ್ದ. ಅಲ್ಲಿ ಏನ್ ಬಂತು, ಬ್ರಹ್ಮ ಪುತ್ರಿಕಾಂ ಚಕಮೇ, ಬ್ರಹ್ಮದೇವರು ತನ್ನ ಮಗಳನ್ನೇ ಮೋಹಿಸಿದರು. ಅರ್ಥಾತ್ ನಾವೇನು ಸರಸ್ವತಿ ಪ್ರಸಂಗ ಕೇಳುತ್ತೇವೆ ಆ ರೀತಿಯಾಗಿ ಒಂದು ಕಥೆಯನ್ನ ಕೇಳಿದ. ಅದನ್ನು ಕೇಳಿ ಅವನೇನ್ ಮಾಡಿದ, ಅಬ್ಜಯೋನಿಂ ಅಪಹಾಸ, ಬ್ರಹ್ಮದೇವರನ್ನೇ ಅಪಹಾಸ್ಯ ಮಾಡಿಬಿಟ್ಟ. ಎಲ್ಲರಿಗಿಂತ ಉತ್ತಮರು ಅಂತ ಹೇಳ್ಕೊಳ್ತಾರೆ, ಆದರೆ ತನ್ನ ಮಗಳನ್ನೇ ಮೋಹಿಸಿ ಬಿಟ್ರು ಅಂತ ಅಪಹಾಸ್ಯವನ್ನು ಮಾಡಿದ. ಈ ರೀತಿಯಾಗಿ ಮಾಡಿದಾಗ ಬ್ರಹ್ಮದೇವರು ಅವನಿಗೆ ಶಾಪವನ್ನು ಕೊಟ್ರು. ಏನಂತ, ಭಾರತ್ಯಾದ್ಯಾಹ ಪಂಚದೇವೀಹಿ ಗಚ್ಚ, ನನಗೆ ನೀನು ಅಪಮಾನ ಮಾಡಿದ್ದೀಯಾ, ಹಾಗಾಗಿ ನೀನು ಮಾನಿ ಅಂತಂದ್ರೆ ದುರಹಂಕಾರಿ, ನೀನು ಭಾರಿ ಅಹಂಕಾರ ಇದೆ ಅಂತಹ ನೀನು ಭಾರತೀ ಮೊದಲಾದಂತಹ 5 ದೇವಿಯರ ಸಂಘವನ್ನು ಮಾಡುವಂತ ಶಾಪವನ್ನು ಕೊಟ್ಟು ಬಿಟ್ರು. ಇದು ಶಾಪ ಯಾಕೆ ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ನ ಭೂತಯೇ, ಭೂತಿ ಅಂದ್ರೆ ಅದು ಮಂಗಳ ಅಂತ ಅಥವಾ ಪುಣ್ಯ ಅಂತ. ಇದೇನಾಗೋದಿಲ್ಲ, ನ ಭೂತಯೇ, ನಿನಗೆ ಪುಣ್ಯಕಾರಿಯಾಗೋದಿಲ್ಲ, ನಿನಗೆ ಮಹಾ ಅನರ್ಥಕಾರಿ ಆಗುತ್ತೆ. ಯಾಕೆಂತಂದ್ರೆ ತನಗಿಂತ ಯೋಗ್ಯತೆಯಲ್ಲಿ ಉತ್ತಮರಾದಂತಹ ಸ್ತ್ರೀಯರನ್ನ ಸಂಪರ್ಕ ಮಾಡುದು ಅದು ಮಹಾ ಅನರ್ಥಕಾರಿ. ಮುದ್ಗಲ ಈ 5 ಜನರಿಗಿಂತ, ಭಾರತಿ, ಶಚಿ, ಶ್ಯಾಮಲ, ಉಷಾ, ಪಾರ್ವತಿಯರಿಗಿಂತ ಅತ್ಯಂತ
ಆ ಚಿಕ್ಕವನಾದಂತಹ ವ್ಯಕ್ತಿ. ಹಾಗಾಗಿ ನೀನು ಆ ಭಾರತೀ ಮೊದಲಾದಂತಹ 5 ಜನರ ಸಂಘವನ್ನು ಮಾಡು, ಅದರಿಂದಾಗಿ ನಿನಗೆ ಮಹಾ ಅನರ್ಥ ಆಗುತ್ತೆ ಅಂತ ಬ್ರಹ್ಮದೇವರು ಶಾಪವನ್ನು ಕೊಟ್ಟರು. ಇದನ್ನು ನೋಡೋದು ನನಗೆ ತುಂಬಾ ವಿಚಿತ್ರ ಅಂತ ಅನ್ಸುತ್ತೆ, ಆದರೆ ವಾಸ್ತವ ಈ ರೀತಿಯಾಗಿ ಶಾಪವನ್ನ ಕೊಟ್ರು. ಮುಂದೆ ಇತೀರಿತಸ್ತಂ ತಪಸ ತೋಷಯಾಮಾಸ ಮುದ್ಗಲಃ. ಶಾಪಾನುಗ್ರಹಮಸ್ಯಾಥ ಚಕ್ರೆ ಕಂಜ ಸಮುದ್ಭವ. ನತ್ವಂ ಯಾಸ್ಯಸಿ ತಾಂ ದೇವೀಃ ಮಾರುತಸ್ತ್ವಚ್ಛರೀರಗಃ ಯಾಸ್ಯತಿ ತ್ವಂ ತದಾ ಮೂರ್ಛಾಂ ಗತೋ ನೈವ ವಿಬುಧ್ಯಸೆ. ಪದಚ್ಛೇದ. ಇತಿ ಈರಿತಃ ತಂ ತಪಸ ತೋಷಯಾಮಾಸ ಮುದ್ಗಲಃ ಶಾಪಾನುಗ್ರಹಂ. ಒಂದು ನಿಮಿಷ. ಅಸ್ಯ ಅಥ ಚಕ್ರೆ ಕಂಜ ಸಮುದ್ಭವಃ ನ ತ್ವಂ ಯಾಸ್ಯಸಿ ತಾಹ ದೇವೀಃ ಮಾರುತಃ ತ್ವಚ್ಛರೀರಗಃ ಯಾಸ್ಯತಿ ತ್ವಂ ತದಾ ಮೂರ್ಛಾಂ ಗತಃ ನ ಏವ ವಿಬುಧ್ಯಸೆ. ಹೀಗೆ ಬ್ರಹ್ಮ ತನ್ನ ಮಗಳನ್ನೇ ಮೋಹಿಸಿದ ಅಂತ ಅವನು ಅಪಹಾಸ್ಯ ಮಾಡಿದ. ಆದರೆ ಬ್ರಹ್ಮದೇವರು ಹಾಗೆ ಮಾಡಿದ್ಯಾತಕ್ಕೋಸ್ಕರ, ಅಸುರ ಮೋಹನಕ್ಕೋಸ್ಕರ. ಸರಸ್ವತಿ ಮತ್ತು ಬ್ರಹ್ಮದೇವರು ನಿಯತ ಪತಿಪತ್ನಿಯರು. ಅವರು ಹಿಂದಿನ ಜನ್ಮದಲ್ಲಿಯೂ ಕೂಡ ಭಾರತಿ ಮತ್ತು ವಾಯುದೇವರಾಗಿದ್ದರು, ಈಗ ಸರಸ್ವತಿ ಬ್ರಹ್ಮರಾಗಿದ್ದಾರೆ. ಹೀಗೆ ನಿಯತ ಪತಿಪತ್ನಿಯರು ಪರಮಾತ್ಮನ ಆಜ್ಞೆಯಂತೆ ಅಸುರ ಮೋಹನಕ್ಕೋಸ್ಕರ ಆ ರೀತಿಯಾಗಿ ತೋರಿಸಿಕೊಂಡ್ರು. ಅದನ್ನು ಇವನು ತಪ್ಪಾಗಿ ತಿಳಿದುಕೊಂಡು ಅಪಹಾಸ್ಯ ಮಾಡಿದ. ಅದರಿಂದಾಗಿ ಬ್ರಹ್ಮದೇವರು ಶಾಪವನ್ನು ಕೊಟ್ಟರು. ಇಷ್ಟಾದ ತಕ್ಷಣ ಏನಾಯಿತು, ಆ ಮುದ್ಗಲ ಋಷಿಗಳು ಬ್ರಹ್ಮದೇವರನ್ನು ತಪಸಾ ತೋಷಯಾಮಾಸ, ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಅವರನ್ನ ಸಂತೋಷಪಡಿಸಿದರು. ಆವಾಗ ಬ್ರಹ್ಮದೇವರು ಅವನಿಗೆ ಪ್ರತಿಯಾಗಿ ಒಂದು ಉಶಾಪವನ್ನು ಕೂಡ ನೀಡಿದ್ರು. ಶಾಪ ಅನುಗ್ರಹ, ಆ ಶಾಪಕ್ಕೆ ಪ್ರತಿಯಾಗಿ ಒಂದು ಅನುಗ್ರಹವನ್ನು ಕೂಡ ಮಾಡಿದ್ರು. ಚಕ್ರೆ ಕಂಜ ಸಮುದ್ಭವ. ಕಂಜ ಸಮುದ್ಭವ ಅಂತಂದ್ರೆ ಬ್ರಹ್ಮದೇವರು. ಯಾಕೆ? ಕ ಅಂತಂದ್ರೆ ನೀರು, ಅದರಲ್ಲಿ ಜ ಅಂತಂದ್ರೆ ಹುಟ್ಟಿದ್ದು ಯಾವುದು? ಕಮಲ. ಆ ಕಮಲದಲ್ಲಿ ಸಮುದ್ಭವ ಹುಟ್ಟಿದವರು ಬ್ರಹ್ಮದೇವರು. ಅವನಿಗೆ ಒಂದು ಅನುಗ್ರಹವನ್ನು ಕೂಡ ಮಾಡಿದ್ರು. ಏನು? ನಾನ್ ನಿನಗೆ ದೇವಿಯರ ಸಂಘ ಮಾಡುವಂತ ಶಾಪವನ್ನು ಕೊಟ್ಟಿದ್ದೆ, ಆದ್ರೆ ಅದು ಆಗೋದಿಲ್ಲ. ನತ್ವಂ ಯಾಸ್ಯಸಿ ತಾದೇವಿಹಿ, ನೀನು ಆ ದೇವಿಯರನ್ನ ನ ಯಾಸ್ಯಸಿ, ಸಂಘ ಮಾಡೋದಿಲ್ಲ. ಮತ್ತೇನಾಗುತ್ತೆ? ತ್ವಚ್ಛರೀರಗಃ, ನಿನ್ನ ಶರೀರದಲ್ಲಿ ಸಾಕ್ಷಾತ್ ಮಾರುತಃ ವಾಯುದೇವರು ಇದ್ದುಕೊಂಡು ಏನ್ ಮಾಡ್ತಾರೆ, ಆ ದೇವಿಯರ ಇಂದ್ರಸೇನ, ಆ ಇಂದ್ರಸೇನೆಯ ಸಂಘವನ್ನು ಮಾಡ್ತಾರೆ ಅಂತ. ಅಂದ್ರೆ ಈಗೇನು ನಲದಮಯಂತಿಯರ ಮಗಳಾಗಿ ಹುಟ್ಟಿದ್ದಾಳ ಇಂದ್ರಸೇನೆ, ಅಲ್ಲಿ ಮುದ್ಗಲ ಋಷಿ ಅವಳನ್ನು ಮದುವೆ ಆಗ್ತಾರೆ ಮುಂದೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನೀನು ಅವರ ಸಂಘವನ್ನು ಮಾಡೋದಿಲ್ಲ, ಹೊರತು ನಿನ್ನ ಶರೀರದಲ್ಲಿ ವಾಯುದೇವರು ಇದ್ದುಕೊಂಡು ಆ ಸಂಘವನ್ನು ಮಾಡ್ತಾರೆ. ಆವಾಗ ನೀನೇನಾಗಿರ್ತೀಯ ಮತ್ತೆ ಅಂತಂದ್ರೆ, ತ್ವಂ ಮೂರ್ಛಾಂಗತಃ, ನೀನು ಮೂರ್ಛೆ ಹೋಗ್ಬಿಟ್ಟಿರ್ತೀಯ. ಹಾಗಾಗಿ ನೈವ ವಿಬುದ್ಧಸೆ, ನಿನಗೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ನಿನ್ನ ಶರೀರದಲ್ಲಿ ಸಾಕ್ಷಾತ್ ವಾಯುದೇವರು ಇದ್ದುಕೊಂಡು ಆ ಇಂದ್ರಸೇನೆಯ ಸಂಘವನ್ನ ಮಾಡ್ತಾರೆ. ಮುಂದೆ ನಚ ಪಾಪಂ ತತಸ್ತೆ ಸ್ಯಾತ್
ಇತ್ಯುಕ್ತೆ ಚೈನಮಾವಿಶತ್ ಮಾರುಥೋತೇಂದ್ರಸೇನಾಂ ಚ ಗೃಹೀತ್ವಾಥಾಭವತ್ ಗೃಹೀ ಕೃಷ್ಣ ರೇಮೇ ಚ ಸತಯಾ ಸಾರ್ಧಂ ದೀರ್ಘಕಾಲಂ ಜಗತ್ಪ್ರಭುಃ ತತೋ ಮುದ್ಗಲಮುದ್ಬೋಧ್ಯ ಯಯೌ ಚ ಸ್ವಂ ನಿಕೇತನಂ. ಪದಚ್ಛೇದ ನ ಚ ಪಾಪಂ ತತಃ ತೇ ಸ್ಯಾತ್ ಇತಿ ಉಕ್ತೆ ಚ ಏನಂ ಆವಿಶತ್ ಮಾರುತಃ ಅಥ ಇಂದ್ರಸೇನಾಂ ಚ ಗೃಹೀತ್ವಾ ಅಥ ಅಭವತ್ ಗೃಹೀ ರೇಮೇ ಚ ಸಹ ತಯಾ ಸಾರ್ಧಂ ದೀರ್ಘಕಾಲಂ ಜಗತ್ಪ್ರಭುಃ ತತಃ ಮುದ್ಗಲಂ ಉದ್ಬೋಧ್ಯ ಯಯೌ ಚ ಸ್ವಂ ನಿಕೇತನಂ. ಹೀಗೆ ನಿನಗೆ ಶರೀರದ ಮೇಲೆ ಎಚ್ಚರವೇ ಇರೋದಿಲ್ಲ, ನಿನಗೆ ಏನಾಗ್ತಿದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ತೇ ಪಾಪಂ ನಚ ಸ್ಯಾತ್, ನಿನಗೆ ಪಾಪವೂ ಅಂಟೋದಿಲ್ಲ. ದೇವಿಯರ ಸಂಘವನ್ನು ಮಾಡಿದಂತಹ, ಉತ್ತಮ ಸ್ತ್ರೀ ಸಂಘವನ್ನು ಮಾಡಿದಂತಹ ಪಾಪವೂ ಕೂಡ ನಿನಗೆ ಅಂಟೋದಿಲ್ಲ ಅಂತ ಹೇಳಿದರು. ಈ ರೀತಿಯಾಗಿ ಹೇಳಿದಾಗ ವಾಯುದೇವರು ಏನಂ ಆವಿಶತ್, ಬ್ರಹ್ಮದೇವರ ಮಾತಿನಂತೆ ವಾಯುದೇವರು ಮುದ್ಗಲ ಋಷಿಯ ಶರೀರವನ್ನ ಪ್ರವೇಶ ಮಾಡಿದರು. ಮುದ್ಗಲ ಮೂರ್ಛೆ ಹೋಗಿಬಿಟ್ಟ. ಅದಾದ ಮೇಲೆ ಆ ವಾಯುದೇವರು ಇಂದ್ರಸೇನ, ಆ ಇಂದ್ರಸೇನೆಯನ್ನ, ನಲನ ಮಗಳಾದಂತಹ ಇಂದ್ರಸೇನೆಯನ್ನ ಮದುವೆಯಾಗಿ ಗೃಹಿ ಅಭವತ್, ಗೃಹಿಯನೇ ಗೃಹಸ್ಥರಾದರು. ಅದಾದ ಮೇಲೆ ದೀರ್ಘಕಾಲಂ ಜಗತ್ಪ್ರಭು, ಜಗತ್ತಿನ ಸ್ವಾಮಿಯಾದಂತಹ ಆ ವಾಯುದೇವರು ದೀರ್ಘಕಾಲ, ಅನೇಕ ವರ್ಷಗಳ ಕಾಲ ತಯಾ ಸಾರ್ಧಂ, ಅವಳೊಂದಿಗೆ, ತಯಾ ಅಂದ್ರೆ ಅವಳೊಂದಿಗೆ, ಸಾರ್ಧಂ ಅಂದ್ರೆ ಸೇರಿಕೊಂಡು, ಆ ಇಂದ್ರಸೇನೆಯೊಟ್ಟಿಗೆ ಸೇರಿಕೊಂಡು ರೇಮೆ, ಉತ್ತಮವಾದಂತಹ ವಿಹಾರವನ್ನ ಮಾಡ್ತಾ ಇದ್ದಾರೆ. ಅನೇಕ ವರ್ಷಗಳ ಕಾಲ ವಿಹಾರ ಮಾಡಿ ಆದ ಮೇಲೆ ತಾವು ಮೂರ್ಛೆ ಹೋದಂತಹ ಮುದ್ಗಲ ಋಷಿಯನ್ನ ಉದ್ಬೋಧ್ಯ, ಎಬ್ಬಿಸಿ ಸ್ವಂ ನಿಕೇತನಂ ಯಯೋ, ತಾವು ತಮ್ಮ ಲೋಕಕ್ಕೆ ತೆರಳಿ ಬಿಟ್ಟರು. ಹೀಗೆ ನಮಗೆ ಯೋಚನೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗದೇ ಇರುವಂತಹ ವಿಚಿತ್ರ ಘಟನೆಗಳು ಮಹಾಭಾರತದಲ್ಲಿ ನಡೆದಿವೆ. ಅದೆಲ್ಲವನ್ನು ಕೂಡ ಆಚಾರ್ಯರು ಸಂಗ್ರಹ ಮಾಡಿ, ವಾಸ್ತವಿಕವಾಗಿ ಈ ವಿಚಾರ ಮಹಾಭಾರತಕ್ಕೆ ಒಂದೊಂದು ಕಡೆ ಚೂರು ಚೂರು ಬರುತ್ತೆ. ಆದಿ ಪರ್ವದಲ್ಲಿ ಚೂರು ಮತ್ತು ವನ ಪರ್ವದಲ್ಲಿ ಚೂರು ಚೂರು ಬರುತ್ತೆ. ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಅದರ ಸಮ್ಮರಿಯನ್ನ ಆಚಾರ್ಯರು ನಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಯಾಕೆಂತಂದ್ರೆ ಮಹಾಭಾರತದಲ್ಲಿ ಮತ್ತು ಬೇರೆ ಕೆಲವೊಂದು ಪುರಾಣಗಳಲ್ಲಿ ಅಂತ ಬರುತ್ತೆ, ಇಂದ್ರಸೇನೆಯನ್ನ ಮುದ್ಗಲನೇ ಮದುವೆಯಾಗಿ ಬಿಟ್ಟ, ಅವನೇ ಭೋಗವನ್ನು ಕೂಡ ಮಾಡಿದ ಅಂತ ಬರುತ್ತೆ. ಆದರೆ ವಾಸ್ತವಿಕವಾಗಿ ಮದುವೆಯಾದದ್ದು ಮುದ್ಗಲನಲ್ಲ, ಮುದ್ಗಲನ ದೇಹದಲ್ಲಿ ಇದ್ದಂತಹ ವಾಯುದೇವರು ಇಂದ್ರಸೇನೆಯನ್ನು ಮದುವೆಯಾಗಿದ್ದು ಮತ್ತು ಅವಳೊಟ್ಟಿಗೆ ಭೋಗವನ್ನು ಮಾಡಿದ್ದು ಕೂಡ ವಾಯುದೇವರೇ ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮುದ್ಗಲನ ಅಂತರ್ಯಾಮಿಯ ಒಳಗಡೆ, ದೇಹದ ಒಳಗಡೆ ಇದ್ದಂತಹ ವಾಯುದೇವರು ಇಂದ್ರಸೇನೆಯೊಟ್ಟಿಗೆ ವಿವಾಹವನ್ನು ಆದರೂ, ಅನೇಕ ವರ್ಷಗಳ ಕಾಲ ಭೋಗವನ್ನು ಮಾಡಿದರು. ಅದಾದ ಮೇಲೆ ಮುದ್ಗಲನನ್ನ ಎಬ್ಬಿಸಿ ತಾವು ತಮ್ಮ ಲೋಕಕ್ಕೆ ತೆರಳಿದರು. ಮತ್ತೆ ಮುಂದೆ ಏನಾಯಿತು ಎನ್ನುವಂತ ವಿಚಾರವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ